ಬೇಸಿಗೆ ಕಾಲ ಬಂದಿದೆ. ನೀನು ಮಾವಿನ ಹಣ್ಣು ಮತ್ತು ಐಸ್ ಕ್ರೀಮ್ಗಳನ್ನು ನಿನ್ನ ಮಕ್ಕಳಿಗಾಗಿ ಯಾವಾಗ ಖರೀದಿಸುತ್ತೀಯೋ ಆಗ ಬೀದಿ ಬದಿಯ ಮಕ್ಕಳಿಗೂ ಸಹ ಅದನ್ನು ಕೊಡಿಸು. ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ನಿಂತವರನ್ನು ಯಾವಾಗಲೂ ಪ್ರೀತಿಸು ಮತ್ತು ಗೌರವಿಸು. ನಿನ್ನ ಗುರಿ ತಲುಪುವುದಕ್ಕಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸು. ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಆದಷ್ಟು ಬೇಗ ಸಿಹಿಯಾದ ಫಲವನ್ನೇ ಕೊಡುತ್ತದೆ. ಯಾರನ್ನೂ ಸಂಪೂರ್ಣವಾಗಿ ತಿಳಿಯದೆ ಅವರ ಕುರಿತು ತೀರ್ಮಾನಿಸಬೇಡ. ಕೆಲವೊಮ್ಮೆ ಜನರು ಅವರ ಸಮಸ್ಯೆಗಳ ಕುರಿತು ನಮ್ಮಲ್ಲಿ ಹೇಳಿಕೊಳ್ಳುವುದಿಲ್ಲ. ಹಾಗಾಗಿ ತಾಳ್ಮೆಯಿಂದ ಇರು ಮತ್ತು ಪ್ರತಿಯೊಂದು ಮಾತನ್ನು ಜಾಗರೂಕತೆಯಿಂದ ಕೇಳು. ಆಮೇಲೆ ನಿನ್ನ ಅಭಿಪ್ರಾಯ ವ್ಯಕ್ತಪಡಿಸು. ಇವತ್ತು ನಿನಗಿಷ್ಟವಾದ ಭಜನೆಯನ್ನು ಕೇಳು ಮತ್ತು ನನ್ನೊಂದಿಗೆ ಸಂತಸದಿಂದ ಇರು. ನನ್ನ ಆಶೀರ್ವಾದಗಳು ನಿನಗೆ ಯಾವಾಗಲೂ ಇವೆ. साईं बोलते हैं, साईं बोलते हैं, वो चुप नहीं रहते, हमेशा बोलते हैं।